ಮನ್ಸಿಗೆ ಹಚ್ಕೊಂಡಿದ್ದಾಳ? ಯಾರು ಇರ್ಬೇಕಕ್ಕಿ ಗೆಳತಿ? ಹ್ಞೂ ಅಂಥದ್ದು ಏನು ಆಕಿನಲ್ಲಿ ಕಿಕ್ಕೊಂಡಾಳ? ನೋಡೇ ಬಿಡಂತಡಿ. ಇವತ್ತು ಆ ಗೆಳತಿಯರ ಯಾರಂತೆ ಪತ್ತೆ ಹಚ್ಚಾಕಬೇಕು. ಹೋಗ್ಲಿ ಬೆನ್ನ ತಗೊಂಡು ಹಂಗೆ ಮಾಡ್ತೇನೆ ತಡಿ. ಇದು ಪವಿತ್ರ, ಇದು ನೀರು ತರಕ್ಕೆ ಹೋಗೋದಿಲ್ಲನಾ? ಹೋಗ್ಬೇಕಮ್ಮ, ಅವ್ರು ಹೊಂಟ್ಲ ಅಮ್ಮಾರು ಬೈತಾರಲ್ಲ, ಅದಕ್ಕೆ ನಾನು ಹೋಗ್ಕೆ ಅನ್ನಲಿಲ್ಲ. ಅಯ್ಯೋ ಹುಚ್ಚಡಿಗೆ, ಅದಕ್ಕೇನತ್ತು, ಹೋ ಕುಡಿಯಾಕ ನೀರಿಲ್ಲ, ಒಂದು ಕೊಡ ತುಂಬ್ಕೊಂಬರು. ಹೋಮ. ನೋಡ್ತೇನೆ ಇವತ್ತು ಯಾರಕ್ಕಿ ಅಂತೇಳಿ. ಇಷ್ಟಕೊಂಡ ನಿಪ್ಪಟ್ಟು ಮಾಡೀನಿ. ನಿಪ್ಪಟ್ಟು ನನ್ನ ಮಗಳಿಗೆರ ಭಾಳ ಇಷ್ಟ. ಇದನ್ನ ಹೆಂಗೆ ಅಕ್ಕಿ ಕೊಡಂತ ಈಕಿಗೆ ಹೇಳೋದು? ಈಕೆ ಇದ್ರಿಗೆ ನಾನು ಆಕೆ ಕೊಡಂತ ಹೇಳಿದ್ರೆ ನಾನು ಸುದ್ರ ಹಾಕನಿ. ಕೊಡಂತ ಹೆಂಗೆ ಹೇಳೋದು? ಏನು ಮಾಡಲಿ? ಹೆಂಗಾರ ಮಾಡಿ ಇವನು ನನ್ನ ಮಗಳಿಗೋಸ್ ಮುಟ್ಟುವಂಗೆ ಮಾಡ್ಬೇಕು ಇವನ್ನ. ಏನಪ್ಪ ಮಾಡಲಿ? ಹಾಂ ತಡಿ ಮಾಡ್ತೇನೆ. ಅತ್ತಿಯರ ಏನು ಇಷ್ಟಕೊಂಡ ನಿಪ್ಪಟ್ಟು ಮಾಡಿರಲ್ಲ? ಏನಿಲ್ಲವ ಪವಿತ್ರ, ಅದು ನಾನು ಮೊದಲೆಲ್ಲ ಮಾಡ್ತಿದ್ದೆ ಭಾಳಷ್ಟು, ಈಗ ಸ್ವಲ್ಪ ಕಡಿಮೆ ಆಗಿರೋದು. ಇಲ್ಲ ಮಾಡ್ತೀನಿವ ನಾನು ಮಾಡಿ. ಮತ್ತು ನನ್ನ ಗೆಳತಿಯರಿಗೆಲ್ಲ ಕೊಟ್ಟಿರ್ತೇನೆ ಪಾಪ ಮಾಡಿ. ಅವರು ಮಾಡಿದಾಗ ಏನಾರು ನನಗೆ ಕೊಡ್ತಾರೆ ಗೊತ್ತನ. ಗೆಳತಿಯರು ಬಿಟ್ಟು ಒಟ್ಟ ತಿನ್ನಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅವ್ರು ನಮ್ಮ ಕಷ್ಟ ಸುಖ ಖುಷಿ ಎಲ್ಲರೂ ಹಂಚ್ಕೊಂತಿರ್ತಾರಲ್ಲ. ಹಾಗಾಗಿ ನಮ್ಮ ಶಾಂತಕ್ಕೆ ಕೊಡ್ತಿರ್ತೀನಿ, ನಮ್ಮ ಗಿರ್ಜಿ ಕೊಡ್ತಿರ್ತೀನಿ ಗೊತ್ತನ. ಮಾಡಿದಾಗ ಈಗ ನೋಡಿದ್ರಾಗ ಸ್ವಲ್ಪ ಕೊಡ್ತೀನಿ. ಹೌದನ್ರಿ ಅತ್ತೀರ? ಹ್ಞೂನವ ಕೊಡ್ಬೇಕು ಇವನ್ನ. ಅಂದ್ರೆ ಪಾಪ ಅವರು ತಿಂತಾರಲ್ಲ. ಅದು ಅಲ್ದ ಗೆಳತಿಯರನ್ನ ಬಿಟ್ಟು ತಿನ್ನಾಕ ಮನ್ಸು ಹೆಂಗೆ ಬರ್ತೈತೆ ಹೇಳ? ಹೌದಾ, ಕೊಡ್ರಂಗಾರ. ನಾ ಹಳೆಗೆ ಹಾಕೊಂಡು ಕೊಡ್ಲಿ ಅಂತ ಕಟ್ಟಿ. ಇವಿಷ್ಟೇ ಅಲ್ಲ, ಇನ್ನಷ್ಟು ಮಾಡ್ತೀನಿ. ಇವನೇನು ಕೊಡಲ್ಲ, ಇವು ನಮಗೆ ಎಲ್ಲರಿಗೂ ಮನ್ಯಾಗಷ್ಟೇ. ಏನೇ ಮಾಡ್ತೇನಲ್ಲ ಅವಾಗ ಕೊಡ್ತೀನಿ. ನಿಂಗೆ ಏನಾರು ಬೇಕಾದ್ರೆ ತಗೋ. ನನಗೆ ತಗೊಂಡು ತಿನ್ನಾಕಿ ಈಗ ಒಂದೆರಡು ಉಡ್ದಾಗ. ಮತ್ತು ನಾನು ಯಾರಿಗೆ ಕೊಡ್ಬೇಕಾಗೈತಿ? ಹ್ಞೂ ಅದು ಕರೆ ಅನ್ನಂಗೆ ನೀನು ಗೆಳತಿದ್ಲಲ್ಲ, ಕೊಡೋಕೆ ಬೇಡ ಆಕಿಗೆ ಒಂದು ನಾಲ್ಕು ತಿಂತಿದ್ಲ. ಹೌದ್ರಿ ಅತ್ತೀರ, ನಂಗೆ ನೆನಪೇ ಇಲ್ಲ. ಚಲೋ ಆಯ್ತು ತಗೋರಂಗಾರ. ಒಂದು ಇದಾಗ ಚೀಲದಾಗ ಆಮೇಲೆ ಒಂದು ಹಾಳೆ ಹಾಕೊಂಡು ಹೋಯ್ತೇನೆ ತಗೋರಿ ನಾಳೆ. ಯಾಕಂದ್ರೆ ಆಗಲೇ ಬೆಳಗಿನ ಜಾವ ಹಿತ್ಲ ಕಡೆ ಕಸ ಹೊಡಿಯತ್ನೇ ಸಿಕ್ಕಿದ್ಲಕ್ಕೆ. ಆಕಿ ಗಂಡ ಪ್ಯಾಟಿ ಹೊಂಟಾರಂತ. ಓ ಹೌದನ? ಚಲೋ ಆಯ್ತು ಬಿಡವ. ಗಂಡ ಐತಿ ಪ್ಯಾಟಿ ಹೊಂಟಾರಂತನ ಅರ್ಬಿ ತರಕ. ನಿಮ್ಗೆ ಹೆಂಗೆ ಗೊತ್ತಾದ್ರಿ ಅತ್ತೀರ? ನನಗೆ ಎಲ್ಲಿ ಗೊತ್ತಾಗಬೇಕವ? ನೀನೇ ಅಂತಿದ್ದಲ್ಲ ಅರ್ಬಿನೇ ಇಲ್ಲ ಪಾಪ ಹುಡುಗಿಗೆ ಅಂತೇಳಿ. ಹೌದು, ಅರ್ಬಿ ಇಲ್ಲ ಅದಕ್ಕೆ ತರಾಕೊಂಟಾರ ಅಂದಂಗೆ ಅತ್ತಿಯರ. ನಿಮ್ಗೆ ನಿಮ್ಮ ಮಗಳು ನೋಡ್ಬೇಕು ಅಂತ ಅನ್ಸಂಗಿಲ್ಲನ್ರಿ ಅತ್ತಿಯರ? ಏನಂತ ಕೇಳ್ತೀಯವ? ಅನಿಸ್ತೈತಿ, ಆದ್ರೆ ಆಕೈತನ. ಅದು ಅಲ್ಲದೆ ಆಕೆ ಮಾಡಿದ್ದ ತಪ್ಪಾಯ್ತಲ್ವ, ಎಲ್ಲಿ ಅನ್ನಿಸ್ಬೇಕು ಹೇಳ? ಅಲ್ಲ, ನಿಮ್ಮ ಮಗಳು ತಪ್ಪಾತು ಅಂತ ಬಂದ್ರೆ ನೀವು ಕ್ಷಮಿಸಿ ಒಳಗೆ ಬಿಟ್ಕೋತೀರನ್ರಿ ಪಾಪ ಅವಕಿನ್ನ? ನೋಡುವ, ಈ ಮನೆ ನನ್ನ ಆಟ ಏನು ನಡೀತೈತಿ ಹೇಳ? ನನ್ನ ಮಗ ಹೆಂಗೆ ಹೇಳ್ತಾನ ಹಂಗೆ ಕೇಳ್ಬೇಕು. ಗಂಡ ಬ್ಯಾಡ ಅಂತಾನ, ಅತ್ತಿ ನೋಡಿದ್ರೆ ಸೇರೋದಿಲ್ಲ. ನಾನು ಅವ್ರ ಮಾತು ಕೇಳ್ಬೇಕಾಕತ್ತಲ್ವ? ನಿಮ್ಗೇನು ಅಭ್ಯಂತರ ಇಲ್ಲಲ್ಲ? ಇಲ್ಲ, ಅಭ್ಯಂತರ ಅನ್ನಕ್ಕೇನು ಮಾಡಾಳ ತಪ್ಪು ಕರೆ. ಅದನ್ನು ಎಷ್ಟು ದಿನ ಅಂತ ಸಾಧಿಸೋದು ಹೇಳ? ಏನು ಮಾಡೋಕ್ಕಾಕತಿ? ಹಂಗಾರ ಅತ್ತಿಯರ ನಿಮ್ಗೊಂದು ವಿಚಾರ ಹೇಳ. ನನ್ನ ಗೆಳತಿ ಬೇರೆ ಯಾರು ಅಲ್ಲ, ನಿಮ್ಮ ಮಗಳ. ನನಗೆ ಗೊತ್ತೈತಿ ಅಂದ್ರೆ ಹೆಂಗೆ ಗೊತ್ತಾಯ್ತು ಅಂತಾಳ. ಹಿಂದೆ ಬಂದಿದ್ದೆ, ನೋಡಿದೆ, ಕೇಳಿಸ್ಕೊಂಡೆ ಅಂದ್ರೆ ಯಾಕ್ರಿ ಅತ್ತಿಯರ ನನ್ನ ಮ್ಯಾಗ ಅನುಮಾನನ ಅಂತ ಕೇಳ್ತಾಳ. ಬೇಡ, ನನಗೆ ಈಗ ಗೊತ್ತಾಗೈತೆ ಅನ್ನೋಂಗೆ ಸುಮ್ಮನೆ ಹ್ಞೂ ಅನ್ನೋದು ವಾಸಿ. ಹೌದವ? ನೇತ್ರನ ಮತ್ತು ಪುಷ್ಪ ಅಂದಿ? ಇಲ್ರಿ ಅತ್ಯಾರ, ಆಕಿ ಪುಷ್ಪ ಅಂತ ಸುಳ್ಳು ಹೇಳಿದ್ಲು. ಅಂದ್ರೆ ಪಾಪ ಆಕಿಗೆ ನಾನು ಎಲ್ಲಿ ಮಾತಾಡ್ಸ್ತೇನೆ ಇಲ್ಲೋ, ನೀವು ನನಗೆ ಆಕೆ ಎಲ್ಲ ಹೇಳಿರೇನೆ ಅಂತೇಳಿ ಆಕೆ ಹಂಗಿದು ಮಾಡಿದ್ಲು ಅಷ್ಟೇ. ಮತ್ತೇನಿಲ್ಲ, ಇದು ಆಕೆ ನೇತ್ರನೇ. ಹೌದಲ್ವಾ? ಏನು ಮಾಡಿದೆ ಹೇಳು? ನಾನು ಎಷ್ಟೋ ನನ್ನ ಮಗಳು ಅಂತ ಬಡದಾಡಿದ್ರು, ಸಿಟ್ಟು ಮಾಡಿದ್ರು, ಕೆಲವೊಂದ್ಸಲ ಮನಸ್ಸು ಕರಗ್ತತ್ತಲ್ಲವ, ಕಳ್ಳ ಎಷ್ಟೇ ಆದರೂ ಹೇಳು. ಪಾಪರೇ ಅತ್ತಿಯರ, ಅವ್ರ ಅತ್ತಿ ಭಾಳ ಕಿರಿಕಿರಿ ಕೊಡ್ತಾರಂತ, ಒಟ್ಟು ಸೇರಂಗಿಲ್ಲಂತ. ಆಮೇಲೆ ಉಡಾಕ ಅರಿಬಿಲ್ಲಂತ. ಒಂದೆರಡು ಸೀರೆ ಅವರೇ ಕೊಟ್ಟಾರಂತ, ಅದನ್ನು ಊಟ್ಲೆ ಬೈದಾಡಕತ್ ಬಿಡ್ತಾರಂತ. ಅದಕ್ಕೆ ಇವತ್ತು ಗಂಡನ ಕರ್ಕೊಂಡು ನಾನು ಪ್ಯಾಟಿಗೆ ಹೋಗ್ತೀನಿ ಅನ್ನತ್ತಿದ್ಲ. ಅದು ಪ್ಯಾಟಿಗೆ ಹೋಗಾಕ ಸುಳ್ಳು ಹೇಳಿ ಅವ್ರ ಅತ್ತಿಗೆ ಆರಾಮಿಲ್ಲ, ದವಾಖಾನಿಗೆ ಹೋಗ್ತೇನೆ ಅಂತ ಹೋಗ್ಯಾಳಂತ. ಹೇಳಿ ಹೋಗ್ತೇನೆ ಅಂದ್ಲು. ಹೌದಾ? ಅಂದಂಗೆ ನನಗೆ ಗೊತ್ತೈತೆ ಅನ್ನೋ ವಿಚಾರ ಮನ್ಯಾಗ ಈಗ ಸದ್ಯಕ್ಕೆ ಯಾರ ಮುಂದೆ ಹೇಳಬೇಡ. ಈ ನಿಪ್ಪಟ್ಟು ಒಯ್ದು ಕೊಡ್ತೀಯವ? ಹಂಗೆ ಒಂದು 2-3 ಅಕ್ಕಿ ಅಕ್ಕಿವ ಹಳೆವು ಚಲೋ ಅರಿಬೇದವು, ಅವನು ಕೊಡ್ತೇನೆ. ಅವನು ಒಯ್ದು ಕೊಡ್ತೀಯ ನೀರು ಹೊಂಟಾಗ? ಅದ್ರಾಗ ಒಂದಿಷ್ಟು ರೊಕ್ಕನೂ ಇಟ್ಟು ಕೊಡ್ತೇನೆ ನನ್ನ ಕಡೆ ಇದ್ದಷ್ಟು. ಮೊನ್ನೆ 4,000 ಕದ್ದಿದ್ನಲ್ಲ, ಆ 4,000 ರೂಪಾಯಿ ನನ್ನ ಕಡೆನೇ ಐತಿ. ಅದ್ರಾಗ ಒಂದು 2,000 ರೂಪಾಯಿ ಇಟ್ಟು ಕೊಡ್ತೀನಿ, ಅದನ್ನು ಒಯ್ದು ಕೊಡ್ತೀಯ? ಮತ್ತು ಇದೇನೋ ನಮ್ಮತ್ತಿ ಅವತ್ತು ಅವ್ರ ಮಗಳಿಗೆ ಕೊಟ್ಟಿದ್ದಕ್ಕೆ ಅಮ್ಮಾರು ಒದರಾಡಿದ್ಲು, ಇವತ್ತು ತನ್ನ ಮಗಳಿಗೆ ಕೊಟ್ಟು ಕಳ್ಸಕತ್ತಾಳ ಅಂತ ಏನಾರ ನಿನಗೆ ಅನ್ನಿಸ್ತಾ ಐತೆನವ? ಮತ್ತೆ ಇಲ್ರಿ ಅತ್ತಿಯಾರ, ಹಂಗೆ ಯಾಕೆ ಅನ್ಕೋಬೇಕು ಹೇಳ್ರಿ?
ಅವ್ರ ಹತ್ರ ಎಲ್ಲ ಐತಿ, ದೇವ್ರೇನು ಕಡಿಮೆ ಮಾಡಿಲ್ಲ. ಈಕಿಗೆ ತೊಂದರೆ ಐತಿ, ಇಂಥ ತೊಂದರೆ ಇದ್ದವ್ರಿಗೆ ಕೊಟ್ರೆ ಒಂದು ಮಾತು, ಎಲ್ಲ ಇದ್ದವ್ರಿಗೆ ಮತ್ತು ಒಯ್ದು ತುಂಬಿದ್ರೆ ಅದಕ್ಕೆ ಬಂತ ಹೇಳ್ರಿ. ಅಷ್ಟು ಅರ್ಥ ಮಾಡ್ಕೊಳ್ಳಾರ್ದಷ್ಟು ಪೆದ್ದಿ ನಾನೇನಲ್ಲ, ನಂಗೆ ಗೊತ್ತಾಕೈತ್ರಿ ಅತ್ಯಾರ. ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲ ಏನು ಕೊಡೋದೈತೆ ಹಾಕಿಡ್ರಿ ಒಂದು ಚೀಲಕ್ಕೆ. ನಾನು ನೀರಿಗೆ ಹೋಗೋತ್ನೇ ಫಸ್ಟ್ ಹಿತ್ತಲ ಬಾಗಿಲ ಇಟ್ಬಿಡ್ತೇನೆ ಚೀಲನ. ಮತ್ತು ಅಮ್ಮಾರು ನೋಡಿದ್ರೆ ಒದರ್ತಾರೆ. ಕೊಡ ಅಷ್ಟೇ ಈ ಕಡೆ ತೊಗೊಂಡು ಹೋಗಿ ಆ ಕಡೆ ಮೆಲ್ಲಕ್ಕೆ ಬಂದು ಆ ಚೀಲ ತೊಗೊಂಡು ಕೊಟ್ಬಿಡ್ತೇನೆ. ಭಾಳ ಚಲೋ ಆತವ. ನೀನು ಎಲ್ಲೇ ಅವ್ರಂಗ ಸೇರಕ್ಕೆ ನಿಂದ್ರಂಗಿಲ್ಲ ಅಂತ ಮಾಡಿದ್ದೆ ನಾನು. ಚಲೋ ಆತ್ ತಗೋರವ. ನೀನು ನಾದ್ನಿ ಇವರೆಲ್ಲ ನೀವು ಚಲೋ ಇರ್ಬೇಕವ. ಯಾಕಂದ್ರೆ ನಾಳೆ ನಾವೇ ಎಷ್ಟಿಂದಾರ ನೀವು ಸಂಬಂಧ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ ಮತ್ತೆ. ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಅತ್ಯಾರ. ನೀವು ಕೊಡ್ರಿ ಅಷ್ಟೇ, ಎಲ್ಲ ಹಾಕಿ ನಾವು ಒಯ್ದು ಕೊಟ್ಟು ಬರ್ತೇನೆ. ಏನಾದೋ ಗಮ 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 ಅಂತಲ್ಲ ವಾಸ್ನಿ? ಅಡ್ಗೆ ಮನೆಯಾಗ ಹೊಕ್ಕೊಂಡು ಅತ್ತಿ ಸೊಸಿ ಏನು ಮಾಡಕತ್ತೀರಿ? ಏನೋ ಗಮ್ ಗೂಡಾಕತ್ತಲ್ಲ. ಅಯ್ಯೋ ಎಣ್ಣೆ ಕರೆದಿದ್ದು ವಾಸ್ನಿ ಗಮ್ಮನ ಹತ್ರ ಎತ್ತೀರ ಮನೆ ತುಂಬ. ಒಂದು 4 ಅವ್ರಿಗೆ ತಾಟಿಗೆ ಹಾಕೊಂಡು ಹೋಗಿ ಕೊಡ್ಲೇನ್ರಿ? ಅಯ್ಯೋ ಹಲ್ಲರ ಇಲ್ಲ ಬಾಯಾಗ. ಆದರೂ ಹಾಕಿ ಕೊಡು. ತಿನ್ಲಿ ಬಿಟ್ರೆ ಬಿಡ್ಲಿ. ಏನಪ್ಪ ನೀವು ಬಂದೇ ಇಲ್ಲ ನೋಡ್ರಿ ಅಕ್ಕಾರ. ಬರ್ಕೊಂತ ಹೋಗ್ಕೊಂತೀರಲ್ಲ ಮಗಳ ಮನೆಗೆ. ಮೊನ್ನೆ ಆಕಿನ ಯಾಕ ನಮ್ಮ ನೋಡಂಗಾಗೈತಿ ಅಂದ್ಲ, 4 ದಿನ ಕಳಿಸಿದ್ದೆ. ನೀವು ಆಗಾಗ ಬರ್ಕೊಂತ ಹೋಗ್ಕೊಂತಿದ್ರ ಅಕ್ಕಿಗೂ ಒಂದು ಖುಷಿಯಪ್ಪ. ಅಲ್ರಿ ಅಕ್ಕಾರ, ನಾವೇನು ಬರಬೇಡ ಹೋಗ್ಬೇಡ ಅಂತೇವನ್ರಿ. ನಾವೇನು ಉಸಾಬರಿ ತೆಗ್ಯಾಕ ಹೋಗುದಿಲ್ಲ. ಯಾಕಂದ್ರೆ ನಮಗೂ ಅನುಭವ ಆಗ್ಬಿಟ್ಟತ್ ನೋಡ್ರಿ. ತಾಯಿ ಬರಲಿಲ್ಲ ಹೋಗ್ಲಿಲ್ಲ ಅಂದ್ರೆ ಮನೆಗೆ ಎಷ್ಟು ಕಷ್ಟಕೈತೆ ಅಂತೇಳಿ ಅದನ್ನ ನೋಡಿ ನಾವು ಅದಕ್ಕೆ ನಮ್ಮ ಸೊಸ್ತಿಯರಿಗೆ ಹೋಗನ್ವ ನಿಮ್ಮ ವಾರಿಗೆ ಹೇಳು, ನಾವೇನು ಬೇಡ ಅನ್ನೋರಲ್ಲ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತ ಹೇಳ್ತೇನೆ. ನೀವ ಭಾಳ ಬರೋದಿಲ್ಲ. ಅಯ್ಯೋ ಅಕ್ಕಾರ ಹಾಗೆಲ್ಲ ಏನು ತಪ್ಪು ತಿಳ್ಕೊಬೇಡ್ರಿ. ನೀವು ಕುಂದ್ರಿ, ನೀವು ನಿಂತು ಮಾತಾಡಕತ್ತೀರಪ್ಪ, ನಂಗೊಂಥರ ಆಗಾಕತ್ತೈತಿ. ಅಲ್ರಿ ಬಿಟ್ಕೊಟ್ಟು ಬರಾಕ ಮನ್ಯಾಗ ದನ ಕರ, ಮನ್ಯಾಗ ಸಸಿ ಮೊಮ್ಮಗ ಎಲ್ಲ ಹೆಂಗೆ ಮಾಡೋದು ಹೇಳ್ರಿ ನೋಡೋಣ. ನಮ್ಮ ಅತ್ತೆ ಒಬ್ಬಕ್ಕೆ ಒದರಾಡ್ತಾಳೆ ಒಂದು ಅತ್ತಿ ಬಿಟ್ಕೊಟ್ಟು ಹೋಗತ್ಲೆ. ಆ ಹುಡುಗಿಗೆ ನನ್ನ ಸೊಸಿಗೆ ಕಿರಿಕಿರಿ ಅನ್ನಿಸ್ತೈತಿ. ಅದಕ್ಕೆ ನಾನು ನಮ್ಮ ಅತ್ತಿಗೆ ಏನು ಬೇಕು ಏನು ಬೇಡ ನೋಡ್ಕೊತೇನೆ ಜಾಸ್ತಿ. ನನ್ನ ಸೊಸಿ ಊಟಕ್ಕೆ ಹಚ್ಕೊಡೋಣತ್ಲೆ ಒದರ್ತೈತೆ ಅದು ಅಜ್ಜಿ, ನಾವು ಹಚ್ಚೋದಿಲ್ಲ ಎಮ್ಮ ಎತ್ತಿ ನೀನು ಹಚ್ಚೋಗ್ಬೇವ ತಗನ ಏನಾರ ಹೇಳಕ್ಕೋದ್ರು ಅವಕ್ಕನ ಬರ್ತಾಳೆ ಮೈ ಮೇಲೆ ಅಂತಾಳಿಕೆ ನನ್ನ ಸೊಸಿ. ಏನು ಮಾಡೋದು ಹೇಳ್ರಿ? ಈಗ ಅವಕ್ಕೂ ತಿಳಿಯಂಗಿಲ್ಲ. ನಮಗಾದ್ರೆ ಕಟ್ಕೊಂಡು ಬಂದಾಗಿಂದಾನು ನೋಡಿ 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 ನಮ್ಗೆ ಅನುಭವ ಆಗಿಬಿಟ್ಟೈತಿ. ಈಗ ಅವು ಬಂದಿದ್ದಕ್ಕೆ ಮಾಡಂದ್ರೆ ಹೊರಗಿನ ಎಲ್ಲಿ ಮಾಡ್ಬೇಕ್ರಿ? ಅದು ಕರೆ ಏನ್ರಿ? ಹೌದು, ಈಗಿನ ಮಕ್ಳು ಸೂಕ್ಷ್ಮಕ್ಕ ಬಿಡ್ರಿ. ನಾವೆಲ್ಲ ಅನುಭವಿಸೇವೆ ಅಂತಂದ್ರೆ ಈಗಿನ ಮಕ್ಳಿಗೆ ಅನುಭವಿಸಂದ್ರೆ ಆಗೋದಿಲ್ಲ. ತೆಗಿತಾಗಂತಾವು. ಹ್ಞೂ ರೀ. ಅಲ್ಲ ಇಷ್ಟಕ್ಕೆ ನಾವು ಬರ್ಕೊಂತ ಹೋಗಾಕರ ಏನೈತ್ರಿ? ಅಲ್ಲ ನಮ್ಗೆ ಏನು ಚಿಂತೆ ಐತಿ ಹೇಳ್ರಿ? ಅಯ್ಯೋ ದೇವ್ರೇ. ಅಲ್ಲ ನನಗೆ ಕರೆನ ಭಾಳ ಖುಷಿ ಆಕೈತ್ರಿಪ್ಪ ನಿಮ್ಮ ಮನೆ ಕೊಟ್ಟೆ. ನಂಗೆ ಏನು ನನ್ನ ಮನ್ಯಾಗ ಇದ್ದಂಗೆ ನನ್ನ ಮಗಳು ಏನು ಕಷ್ಟ ಏನೊಂದು ಯಾವತ್ತು ಯವ್ವಾಸು ಅಂತ ಫೋನ್ ಹಚ್ಚಿಲ್ಲಕ್ಕೆ. ಯಾವತ್ತು ಒಂದು ಏನು ಬಂದ ಅಷ್ಟು ದಿನ ಒಂದು ವಾರ ಇದ್ರು ಆಕೆ ನೀ ಮನಿದು ಸಾಬ್ರಿ ಬಿಟ್ಟಿಲ್ಲ. ಅಲ್ಲ ಇದ್ರು ಬಿಡ್ತಾಳ ಅನ್ರಿ ಅಂದಂಗೆ ನನಗರ ಚಿಂತೆ ಏನೈತ್ರಿ? ಹೌದಿಲ್ಲ? ಅಲ್ಲ ಕಿರಿಕಿರಿ ಮಾಡ್ಯಾರ ಏನು ಮಾಡೋಣ ಹೇಳ್ರಿ? ಅವು ನಮ್ಮ ಮಕ್ಳು ಇದ್ದಂಗೆ. ಈಗ ನಿಮ್ಮ ಮನೆಯಾಗಿಂದ ನಿಮ್ಮನ್ನು ಬಿಟ್ಕೊಟ್ಟು ಇಲ್ಲಿ ಬಂದಿರ್ತಾವೆ. ನಾವು ಕಿರಿಕಿರಿ ಮಾಡ್ಕೊಂಡು ಕುಂತ್ರೆ ಅದಕ್ಕೆ ಬಂತ ಹೇಳ್ರಿ? ದೇವ್ರ ಮೇಸ್ತನ್ನ ನಮ್ಮ ಮಕ್ಳ ಗತೆ ನೋಡ್ಕೊಂಡ್ರೆ ಅವು ನಮ್ಮ ಮಕ್ಳಕ್ಕವು. ನಾವು ಕೌಬೋ ಮಾಡಕತ್ರ ಅವು ತೆಗಿಯತ್ತಾಗಂತೇಳಿ ಒದ್ದೊಕ್ಕವು. ಹೌದಿಲ್ಲ? ಅಯ್ಯೋ ಈಗಿನ್ಯಾರು ಇಷ್ಟು ಅರ್ಥ ಮಾಡ್ಕೊತೀರಿ ನೀವು ಮತ್ತು ಅವಾಗಿನಾರು ಆದರೂ ನಮ್ಮಂಗೆ ಅರ್ಥ ಮಾಡ್ಕೊತೀರಿ. ನಮ್ಮ ಮತ್ತಾರು ಹಿಂಗಿರಲಿಲ್ಲ. ಅಲ್ಲ ನೀವೇನೇನು ಕಷ್ಟ ಅನುಭವಿಸ್ಲಾರ್ದಾರಲ್ಲ, ಎಷ್ಟು ನಿಕೃಷ್ಟಿದ್ರಿಪ್ಪ. ಎಷ್ಟು ನಮ್ಮನೆಯೋ 8 ದಿನಕ್ಕೊಮ್ಮೆ ಜಳಕ ಮಾಡೋರು ದಿನ ಜಳಕ ಮಾಡತ್ಲೆ ನಮ್ಗೆ ಒದ್ರೆ ಆಡ್ತಿದ್ರು. ಹೊಲಕ್ಕೆ ಹೋಗಿ ಏನು ಜಳಕ ಮಾಡಿ ಟೀ ಕಾಯಿಗೆ ಅಲ್ಲಿ ಹೊಂಟಿ ಏನು ಹೊಲಕ್ಕೆ ಹೋಗ ಬೆಂಡ್ಲಿ ಅಂತೇಳಿ ಎಷ್ಟು ಕಿರಿಕಿರಿ ಮಾಡ್ತಿದ್ರು ನೋಡ್ತಿದ್ರಲ್ಲ ನೀವು. ಈಗಿನಕ್ಕೆ ಮೈ ಬಗ್ಗಲ್ಲ ಅಲ್ಲ ಅಂತಾವ ಮಾಡಕ್ಕ. ಆದರೂ ಮಾಡ್ತಾಳೆ ಪಾಪ ನಮ್ಮ ಈಕಿ. ಸುಳ್ಳಲ್ಲ, ಹತ್ತಿ ಬಿಡ್ಸೋದಿದ್ರೆ ಕಾಳು ಗಿಳ ಅಲಸಂದಿ ಕಾಳು ಹೆಸರಿನ ಸೀಸನ್ಯಾಗೆಲ್ಲ ಹೊಕ್ಕಾಳ. ಮನೆ ಹೆಸರು ಸುಗ್ಗಿತ್ತಪ್ಪ. ಹೆಸರು ಸುಗ್ಗಿದ್ರೆ ಈಗ ಅಂದರೆ ಹೊಟ್ಟಿಲಿರೋಕ್ಕಿಂತ ಮುಂಚೆ 4-5 ದಿನ ಬಿಟ್ಟು ಬಿಡ್ದ ಹೋಗ್ಯಾಳ. ಅಂದಂಗೆ ಎಂದು ಕರ್ಕೊಂಡು ಹೋಗ್ಬೇಕಂತ ಮಾಡೀರಿ ಮಗಳನ್ನ? ನೀವು ನೋಡ್ರಿ ಯಾಕಂದ್ರೆ ಎಂದು ಹೇಳ್ತೀರ ಅಂತ ಕರ್ಕೊಂಡೋಕೆ. 8ರಾಗಂದ್ರೆ 8ರಾಗ, 6ರಾಗಂದ್ರೆ 6ರಾಗ, ಇಲ್ಲ 9ರಾಗಂದ್ರೆ 9ರಾಗ. 8ರಾಗ ಕರ್ಕೊಂಡು ಹೋಗ್ರಿ, ಅದಕ್ಕೇನಿಲ್ಲ. 8ರಾಗ ಕರ್ಕೊಂಡು ಹೋಗ್ರಿ ಪಾಪ. ಅಕ್ಕಿಗೆ ಊಟಲ್ಲೇ ತಾಯಿ ಮನೆಯಾಗಿದ್ರು ಒಂದು ಸಮಾಧಾನ. ಯಾಕೆ ಸುಸ್ತು ಅಂತ ಅಳಿತಿತ್ತಾಗ ಭಾಳ ಈಕನೆಸ್ಸಾಗ್ಯಾಳ. ದವಾಖಾನೆಗೆ ಅದು ನನ್ನ ಮಗ ಕರ್ಕೊಂಡು ಹೋಗಿ ಬಂದಾನ. ಆದರೂ ಅವರು ಟಾನಿಕ್ ಗುಳಿಗೆ ಅದು ಎಲ್ಲ ಕೊಟ್ಟಾರ. ಈಕೆ ಸುಸ್ತು ಅನ್ನೋದೇನು ಬಿಡೋದಿಲ್ಲ. ಹಾಗಾಗಿ ಸ್ವಲ್ಪ ಏನು ಜೊಳ್ಳಾದಂಗೆ ಆಗ್ಯಾಳ ಈ ಸಲ. 1ನೇ ಹೊಟ್ಟೆಲಿದ್ದಾಗ ಹಿಂಗೇನು ಆಗಿಲ್ಲ. ಈ 2ನೇದ್ರಾಗ ಭಾಳ ತ್ರಾಸ ಆಗಕತ್ತೈತಿ. ಏನೋ ಡಾಕ್ಟರ್ ರಗತ್ ಕಡಿಮೆ ಐತಿ ಮೈಯಾಗ ಹಾಕ್ಬೇಕು ಅನ್ನಂತೆ. ನಾನು ಬೇಡಪ್ಪ ಯಪ್ಪ ಮೈಯಾಗ ಇನ್ನೊಬ್ರ ರಗತ ಏನು ಹಾಕಿಸ್ಕೊಳ್ಳೋದು, ಹೊಡೆತುಂಬ ತಿಂದುಣ್ಣು ಮಾಡ್ಕೊಳ್ಳಾಕ ಹಣ್ಣು ಹಂಪ್ಲ ತಂದು ಕೊಡು, ದ್ರಾಕ್ಷಿ ಗೋಡಂಬಿ ಇಂಥವು ತಿನ್ವಲ್ವಕ್ಕ ಅಂತ ಅಂದೆ ನಾನು. ಹೌದಿಲ್ರಿ? ಹೌದೌದ್ರಿ ಅಕ್ಕಾರ, ಅದು ಕರೆ. ಏನು ಮಂದಿ ರಕ್ತ ಮೈಯಾಗ ಸುಮ್ ಕುಂದ್ರದ್ರಿ? ನಾವ ಕಸು ಹೋಗಿ ತಿಂದ್ವಿ ಅಂದ್ರೆ ಎಲ್ಲ ರಗತ್ ನಮ್ಮ ಮೈಯಾಗ ತಂತಾನ ಹಾಕತಿ. ಹೌದಿಲ್ರಿ?
ನೀವು ಹೇಳೋದು ಒಂದು ಲೆಕ್ಕಕ್ಕೆ ಬರಬರಿನ. ಇಲ್ಲ ತೋರಿ, ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಕೋಬೇಡ್ರಿ, ನಾ ಕಾಳಜಿ ತೊಗೋತೀನಿ. ಹ್ಞೂ, ನೀವು ತೊಗೊಂತೀರಿ. ನಿಮ್ಮ ಸೊಸಿ ಆಕೆ ಅಂತರೂ ಬಿಡ್ರಿ ಭಾಳ ಜೀವದಾಳ. ನಾನು ಬಂದಾಗೂ ನೋಡೇನಿ, ಆಮೇಲೆ ಈಕಿನ ಮನೆ ಬಂದು ಹೇಳಕತ್ತಿದ್ಲ ಭಾಳ ಪ್ರೀತಿಯಿಂದ ನೋಡ್ಕೊಂತ ಅತಿಗೆಮ್ಮನಂಗೆ ಇಲ್ಲಿ ಬಿಡ್ರಿ, ಮತ್ತೆ ನಾವು ಗೆಳತಿಯರಿದ್ದಂಗೆ ಅದೇವಿ ಅಂತೇಳಿ ಭಾಳ ಚಂದ ಹೇಳಕತ್ತಿದ್ದೆ. ಹೌದು, ಭಾಳ ಪ್ರೀತಿಯಿಂದ ನೋಡ್ಕೊಂತಾಳ. ಮೊದ್ಲು ನನಗೂ ಸೇರಿದ್ದಿಲ್ರಿ. ನಾನು ಒದರಾಡ್ತಿದ್ದೆ, ಇತ್ತಿತ್ತಾಗ ನಾನು ಸುಮ್ಮನೆ ಆಗ್ಬಿಟ್ಟೇನಿ. ಹೊರತಾಗಿ ಏನು ಹೊರಗಿಂದ ಒಳಗಿಂದ ಯಾವುದೋ ಒಂದು ಮನೆಗೆ ಹೊಂದಾಣಿಕೆ ಆಗಿ ಹೊಂಟಾಳಲ್ಲ ಚಲೋ ತೆಂಗ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೇನೆ ನೋಡ್ರಿ. ಹೌದ್ರಿ ಅಣ್ಣಾರ, ಅದು ಕರೆ ಬಿಡ್ರಿ, ನೀವು ಹೇಳೋದು ಬರಬರಿನೇ. ಸುಳ್ಳಲ್ಲ, ಹೊರಗಿಂದ ಬಂದಿದ್ರು ಹಿಂಗೆ ನೋಡ್ಕೊಂತಿದ್ಲ ಇಲ್ಲ ಗೊತ್ತಿಲ್ಲ, ಬಿಸಿ ಬಿಸಿ ರೊಟ್ಟಿ ಮಾಡಿ ಕೈಯಾಗ ಕೊಡ್ತಾಳ, ಜೀವ ಅದಾಳ. ಹಂಗೆ ಮನೆ ಒಂದು ಕಳಕಳಿಯಾಗಿರ್ತೈತೆ ನೋಡ್ರಿ, ಅದೇ ಖುಷಿ. ಮತ್ತಿನ್ನೇನ್ರಿ, ಮನೆ ಸಸ್ತ್ಯಾರ ನಕ್ಕೊಂತ ಅಡ್ಯಾಡಕತ್ರ ಸಾಕಪ್ಪ, ಮನೆ ಗಳಗಳ ಅಂತ ಖುಷಿಯಾಗಿರ್ತೈತಿ. ನೀವು ಕುಂದ್ರಿ, ಒಂಚೂರು ನಾನು ಚಾ ತೊಗೊಂಬರ್ತೀನಿ. ಅತ್ತಿಯರ ನೀವೇ ಕುಂದ್ರಿ ಅಮ್ಮ, ನಾನೇ ಹೋಗ್ಬರ್ತೀನಿ ಒಳಗೆ. ಬೇಡ ಹುಡುಗಿ, ಮಾತಾಡ್ಕೊಂತ ಕುಂದರು ಏನಾಗೋದಿಲ್ಲ, ದಿನ ನೀನೇ ಮಾಡ್ತಿರ್ತಿ ಏನು, ನಾ ಹೋಗ್ಬರ್ತೀನಿ. ಯವ್ವ, ಇದೊಂದು ಚಿಂತಿಲ್ಲವ ನನಗೆ, ಬಂಗಾರದಂತ ಅತ್ತಿ ಮನಿನ ಸೇರಿದ್ ಬಿಡು. ಈ ಒಂದು ವಿಚಾರಕ್ಕೆ ಸುಳ್ಳಲ್ಲ ನಿಜವಾಗ್ಲೂ. ಮತ್ತೆ ನಿಮ್ಮ ಅತ್ತಿನ ಹೊಗಳ್ಬೇಕಾದ್ದೆ, ಚಲೋ ಸಂಬಂಧನ ತೋರಿಸಿದ್ಲು ಬಿಡು. ಹ್ಞೂ ಬೇ, ನಾನೇ ಇವ್ರು ನೋಡಕ್ಕೆ ಅಷ್ಟೊಂದು ಚಂದಿಲ್ಲ ಅಂತೇಳಿ 20 ಸಲ ಒಲ್ಲಿ ಅಂತಿದ್ದೆ. ಈಗ ನೋಡು ಎಷ್ಟು ಜೀವನ ನೋಡ್ಕೊತಾರೆ. ಅದಕ್ಕೆ ಹೇಳೋದು, ಚಂದ ನೋಡಿ ಚಾಳಿ ಬಿಟ್ರೆ ಗುಣ ನೋಡಿ ಜೊತೆಗಿದ್ರು ಅಂತೇಳಿ.